ಹಸಿರನ್ನು ಮೈ ಹೊದ್ದು ಮಲಗಿರುವಂತಹ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಈಗ ಫ್ಲವರ್ ಶೋದ ಸಂಭ್ರಮ. ಸಸ್ಯಕಾಶಿಗೆ ಕಾಲಿಟ್ಟರೆ ಸಾಕು, ಎಲ್ಲ ಕಡೆಯಲ್ಲೂ ಕೂಡ ಹೂಗಳೇ ಗಮನ ಸೆಳೀತಾ ಇದ್ದಾವೆ. ಪ್ರತಿ ಭಾಗದಲ್ಲೂ ಕೂಡ ವಿವಿಧ ವಿನ್ಯಾಸದ ಹೂಗಳು ನಮ್ಮನ್ನು ಆಕರ್ಷಿಸುತ್ತವೆ. ಒಂದು ಕಡೆ ಗಂಗರ ರಾಜ್ಯದ ಆಳ್ವಿಕೆಯ ಒಂದು ದೇವಸ್ಥಾನ ಇರಬಹುದು, ಅದರ ಜೊತೆಗೆ ಚಾವುಂಡರಾಯ ಅರಸರ ಒಂದು ಬಸ್ತಿಯನ್ನು ಕೂಡ ನಾವು ನೋಡ್ತೀವಿ. ಅದರ ಪಕ್ಕದಲ್ಲೇ ಇರುವಂಥದ್ದು ಗಂಗರ ಆಳ್ವಿಕೆಯ ಸಮಯದಲ್ಲಿ ಯಾವ್ಯಾವ ರಾಜರುಗಳು ಗಂಗರ ಆಳ್ವಿಕೆಯನ್ನು ಮಾಡಿದ್ರು ಅನ್ನುವಂತಹ ಒಂದು ಪ್ರತಿಮೆಗಳನ್ನು ಕೂಡ ಇಲ್ಲಿ ಇಟ್ಟಿರುವಂಥದ್ದು. ಅದು ಅಂದರೆ ರಾಜರ ಆಳ್ವಿಕೆ ಹೇಗಿತ್ತು, ಯಾರ್ಯಾರು ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಚಿತ್ರಣ ನಮಗೆ ತೋರಿಸುತ್ತೆ. ಬರುವಂತಹ ಯಾರ್ಯಾರು ಪ್ರವಾಸಿಗರಿರ್ತಾರೆ, ಪುಷ್ಪಪ್ರಿಯರಿರ್ತಾರೆ, ಅವರೆಲ್ಲರಿಗೂ ಕೂಡ ಗಂಗರ ಆಳ್ವಿಕೆಯಲ್ಲಿ ಯಾವ ರೀತಿ ಆಳ್ವಿಕೆಯನ್ನು ಮಾಡಿದರು, ಅಲ್ಲಿರುವಂತಹ ಕಲೆ ಸಂಸ್ಕೃತಿ ಇರ್ಬೋದು, ಅವೆಲ್ಲವನ್ನು ಕೂಡ ಪ್ರತಿಬಿಂಬಿಸುವಂತಹ ಪ್ರತಿಮೆಗಳಿರ್ಬೋದು, ಅವುಗಳೆಲ್ಲವನ್ನು ಕೂಡ ಹೂವಿನ ಮೂಲಕ ಇಲ್ಲಿ ಅನಾವರಣಗೊಳಿಸಲಾಗಿದೆ. ಇಲ್ಲಿ ನಾವು ನೋಡಬಹುದು ಕ್ರಿಸ್ತಕ 529ರಿಂದ 579ರವರೆಗೂ ಕೂಡ ಮಹಾರಾಜ ದುರ್ವಿನೀತ ಅವರು ಇದ್ದರು ಅನ್ನುವಂಥದ್ದನ್ನು ಇಲ್ಲಿ ಪ್ರತಿಮೆಯಲ್ಲಿ, ಅಂದರೆ ಪ್ರತಿಯೊಬ್ಬರೂ ಕೂಡ ಈ ಕಡೆ ಮಹಾರಾಜ 1ನೇ ಶಿವಕುಮಾರ್ ಎಷ್ಟು ವರ್ಷ ಕ್ರಿಸ್ತಶಕ ಎಷ್ಟರಿಂದ ಎಷ್ಟರವರೆಗೂ ಇದ್ದರು ಅನ್ನುವಂಥದ್ದನ್ನು ಕೂಡ, ಅಥವಾ ಇಮ್ಮಡಿ ರಾಜಮಲ್ಲ ಅವರು ಆಳ್ವಿಕೆಯನ್ನು ಮಾಡಿರುವಂಥದ್ದು ಪ್ರತಿಯೊಂದನ್ನು ಕೂಡ ಪ್ರತಿಮೆಯಲ್ಲಿ ಅವರ ಆಳ್ವಿಕೆಯನ್ನು ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸಲಾಗಿದೆ. ಅದರ ಜೊತೆಗೆ ಅಲ್ಲಿ ಅವರ ಆಳ್ವಿಕೆ ಎಷ್ಟು ವರ್ಷದಿಂದ ಇತ್ತು ಮತ್ತು ಅವರ ಸಾಧನೆಗಳು ಏನು ಅನ್ನುವಂಥದ್ದನ್ನು ಕೂಡ ನಾವು ಅಕ್ಕಪಕ್ಕದಲ್ಲೇ ಹಾಕಿರುವಂತಹ ಪ್ರತಿಯೊಂದು ಚಿತ್ರಣದಲ್ಲೂ ಕೂಡ ಅದನ್ನು ನೋಡ್ಕೊಂಡು ಹೋಗ್ಬೋದು. ಬರುವಂಥ ಪ್ರವಾಸಿಗರು ಪ್ರತಿಯೊಂದು ಈ ಒಂದು ಗಂಗರ ಆಳ್ವಿಕೆಯ ಸಮಯದಲ್ಲಿ ಯಾವ್ಯಾವ ರೀತಿ ಇತ್ತು, ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಪ್ರತಿಯೊಂದು ವಿಚಾರಗಳನ್ನು, ಇತಿಹಾಸವನ್ನು ತಿಳಿಸುವಂತಹ ಪ್ರಯತ್ನವನ್ನು ಈ ಬಾರಿ ಸಸ್ಯಕಾಶಿ ಲಾಲ್ಬಾಗ್ ಮಾಡಿರುವಂಥದ್ದು. ಅದರ ಪಕ್ಕದಲ್ಲಿ ನಾವು ನೋಡಬಹುದು ಹೂಗಳ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಂದರೆ ಇಡೀ ಗಾಜಿನ ಮನೆಯ ಒಳ ಬರ್ತಾ ಇದ್ದ ಹಾಗೇನೆ ಕೇವಲ ನಮ್ಮ ರಾಜ್ಯದ ಹೂಗಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದ ಹೂಗಳನ್ನು ಕೂಡ ಇಲ್ಲಿ ಅನಾವರಣಗೊಳಿಸಲಾಗಿದೆ. ಅವುಗಳ ಮೂಲಕ ವಿನ್ಯಾಸಗೊಳಿಸಿರುವಂಥದ್ದು. ಹಾಗಾಗಿ ಈ ಬಾರಿಯೂ ಕೂಡ 12 ದಿನಗಳ ಕಾಲ ನಡೆಯುವಂತಹ ಫಲಪುಷ್ಪ ಪ್ರದರ್ಶನವನ್ನು ತುಂಬ ಅಚ್ಚುಕಟ್ಟಾಗಿ ಮತ್ತು ಪ್ರತಿಯೊಬ್ಬ ಪ್ರವಾಸಿಗರಿಗೂ ಕೂಡ ಇದನ್ನು ಕಣ್ಣಿಗೆ ಕಟ್ಟಿಕೊಡುವ ರೀತಿಯಲ್ಲಿ ಇಲ್ಲಿ ಮಾಡಲಾಗಿದೆ. ಬರುವಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಲ್ಲೂ ಕೂಡ ಇದು ನಿರಾಸೆ ಆಗಬಾರ್ದು, ಹೂಗಳಿಂದ ಪ್ರತಿಯೊಂದು ಕೂಡ ಆಕರ್ಷಣೀಯ ಕೇಂದ್ರ ಬಿಂದು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಂದು ಹೂಗಳನ್ನು ತುಂಬ ವಿನ್ಯಾಸವಾಗಿ, ತುಂಬ ವೈವಿಧ್ಯಮಯವಾಗಿ ಅದನ್ನು ಡೆಕೋರೇಟ್ ಮಾಡಲಾಗಿದೆ. ಅದೇ ರೀತಿ ಈ ಬಾರಿಯೂ ಕೂಡ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಕೂಡ ತೋಟಗಾರಿಕಾ ಇಲಾಖೆಗಿದೆ. ಇದು 220ನೇ ಫಲಪುಷ್ಪ ಪ್ರದರ್ಶನ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನು ಇಟ್ಟುಕೊಂಡು ಮಾಡುವಂತಹ ಫಲಪುಷ್ಪ ಪ್ರದರ್ಶನ ಈ ಬಾರಿ ಕೂಡ ತುಂಬ ಚೆನ್ನಾಗಿ ಅನಾವರಣ ಮಾಡಲಾಗಿದೆ. ಜೊತೆಗೆ ಯಶಸ್ವಿ ಕೂಡ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯೂ ಕೂಡ ತೋಟಗಾರಿಕಾ ಇಲಾಖೆಗೆ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.